ಅಮೃತ, ಆ ದುಷ್ಟ ಮಾಂತ್ರಿಕ ಭೈರವ ತನ್ನ ಶಕ್ತಿಗಳ ಸಹಾಯದಿಂದ ನಾಗಾಮೃತವನ್ನು ಸೃಷ್ಟಿ ಮಾಡಿದ್ದಾನೆ. ಇಷ್ಟೇ ಅಲ್ಲ, ನೀನು ನಿನ್ನ ಶಕ್ತಿಗಳನ್ನು ಕಳ್ಕೊಂಡಿದ್ದು ಆತನಿಗೆ ತನ್ನ ತಪಶಕ್ತಿಯಿಂದ ಗೊತ್ತಾಗಿದೆ. ಇದನ್ನು ತಿಳ್ಕೊಂಡ ಮೇಲೆ ನಾಗಾಮೃತವನ್ನು ಸೃಷ್ಟಿ ಮಾಡಿ ಅದನ್ನು ತನ್ನ ವಶದಲ್ಲೇ ಇಟ್ಕೊಂಡಿದ್ದಾನೆ. ಮತ್ತೆ ಈಗ ಏನ್ ಮಾಡೋದು ಗುರುಗಳೇ? ನಿನಗೆ ನಾಗಾಮೃತ ಬೇಕು ಅಂದರೆ ನೀನು ಅವನ ಬಳಿ ಹೋಗಲೇಬೇಕು. ಒಂದು ಸರ್ತಿ ಆ ನಾಗಾಮೃತ ನೀನು ಪಡ್ಕೊಂಡಿ ಅಂದರೆ ನೀನು ಕಳೆದುಕೊಂಡ ಎಲ್ಲ ಶಕ್ತಿಗಳು ಪುನಃ ನಿನ್ನ ಹತ್ರ ಬರ್ತದೆ. ನಿನ್ನನ್ನು ಅವನ ಬಳಿ ಕರೆಸ್ಕೋಬೇಕು ಅಂತಾನೆ ಅವನೀ ಕುತಂತ್ರ ಮಾಡಿರೋದು. ನನಗೇನು ಗೊತ್ತಾಗ್ತಿಲ್ಲ ಗುರುಗಳೇ. ಆ ದೇವ್ರು ಯಾಕೆ ನನ್ನನ್ನು ಈ ರೀತಿ ಪದೇ ಪದೇ ಅಗ್ನಿ ಪರೀಕ್ಷೆಗೆ ಓಡ್ತಾ ಇದ್ದಾನೆ? ಆಗಲೇ ಅಲ್ವಾ ಮಗಳೇ ಸತ್ಯ, ನ್ಯಾಯ, ನೀತಿಗಳ ಮಹತ್ವ ಗೊತ್ತಾಗೋದು. ಸತ್ಯಕ್ಕೆ, ಸತ್ವಕ್ಕೆ ಅಗ್ನಿ ಪರೀಕ್ಷೆ ಸಹಜ. ಈಗ ನಿನ್ನ ಮುಂದೆ ಇರೋದು ಇದೊಂದೇ ದಾರಿ. ಹೇಳು, ಏನು ಮಾಡ್ತೀಯಾ? ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ, ನನ್ನ ಶಕ್ತಿಗಳು ನನಗೆ ಪುನಃ ಸಿಗೋವರೆಗೂ ನಾನು ಮತ್ತೆ ಆ ಮನೆಗೆ ಹೋಗಲ್ಲ. ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಆ ಭೈರವನ ಹತ್ರ ಹೋಗ್ತೀನಿ. ಏನಂದೆ? ಆ ದುಷ್ಟನ ಹತ್ರ ಹೋಗ್ತೀಯಾ? ಅದು ಒಬ್ಬಂಟಿಯಾಗಿ? ನನಗೆ ಬೇರೆ ದಾರಿ ತಾನೇ ಏನಿದೆ ಗುರುಗಳೇ? ಹೋಗ್ಲೇಬೇಕಾಗಿದೆ. ಈ ಹುಚ್ಚತನ ಬಿಡು ಅಮೃತ. ಈ ರೀತಿ ಹುಚ್ಚು ಸಾಹಸ ಕೈ ಹಾಕಿ ಶೇಷಾತನು ಪ್ರಾಣ ಬಿಟ್ಲು. ಈಗ ನೀನು ಅದೇ ದಾರಿಯಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀಯಾ? ನನ್ನ ಶಕ್ತಿಗಳಿಲ್ಲ ಅಂದ್ರೆ ನಾನು ಬದುಕಿದ್ದು ಸತ್ ಹಾಗೆ ಗುರುಗಳೇ. ಪರವಾಗಿಲ್ಲ, ಒಂದು ವೇಳೆ ನಾನು ಸತ್ರು ನಾಗಮಣಿ ಪಡ್ಕೊಳ್ಳೋ ಹೋರಾಟದಲ್ಲಿ ನಾನು ಸತ್ಯ ಅನ್ನೋ ತೃಪ್ತಿ ನನಗಿರುತ್ತೆ. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಇಷ್ಟರ ಮೇಲೆ ನಿನ್ನಿಷ್ಟ ಅಮೃತ. ಓಂ ನಮಃ ಶಿವಾಯ. ಎಲ್ಲ ಶಿವನಿಚ್ಛೆ. ನನ್ನ ಗುರಿ ಸಾಧಿಸೋದಕ್ಕೆ ಹೊರಟಿದ್ದೀನಿ ಗುರುಗಳೇ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ, ಅದೇ ನನಗೆ ರಕ್ಷಾ ಕವಚ. ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬಾ ಕಷ್ಟದ ವ್ರತ ತಪಸ್ಸು ಮಾಡಬೇಕಾಗುತ್ತೆ. ಅದನ್ನ ವಶ ಮಾಡಿಕೊಳ್ಳೋದು ನಮ್ಮ ನಾಗಲೋಕದವರ ಕನಸು. ಅದೊಂದು ನಮ್ಮ ಕೈಯಲ್ಲಿದ್ರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ ಬಾಬಾ. ಕನಿಷ್ಕ, ನನಗೆ ನಾಗಪುಷ್ಪ ಬೇಕು. ನನಗೆ ನಾಗಪುಷ್ಪ ಬೇಕು. ಅದು ಅಷ್ಟು ಸುಲಭ ಅಲ್ಲ ಬಾಬಾ. ಇರಬಹುದು, ಅದನ್ನ ಪಡ್ಕೊಳ್ಳೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ಸೈ, ನಾನು ಅದನ್ನ ಪಡ್ಕೊಳ್ತೀನಿ. ಅದನ್ನ ಪಡ್ಕೊಳ್ಳೋದಕ್ಕೆ ಏನಾದ್ರೂ ತಂತ್ರ ಇದ್ರೆ ಹೇಳು ಕನಿಷ್ಕ. ಅದು ಎಷ್ಟೇ ಕಷ್ಟ ಆದ್ರೂ ನಾನು ಅದನ್ನ ಪಡ್ಕೊಳ್ತೀನಿ. ಏಯ್ ಮೂರ್ಖ, ಏನು ಮಾಡ್ತಾ ಇದ್ದೀಯಾ? ಭೈರವನಂತ ದುಷ್ಟರಿಗೆ, ಕಪಟಿಗಳಿಗೆ
ನಿನ್ನ ಲೋಕದ ರಹಸ್ಯ ಹೇಳ್ತಾ ಇದ್ದೀಯಾ? ಒಂದು ವೇಳೆ ನಾಗಪುಷ್ಪ ಭೈರವನ ಕೈ ಸೇರಿದರೆ ಆಗುವ ಪರಿಣಾಮದ ಪರಿಕಲ್ಪನೆ ಇದೆಯಾ ನಿನಗೆ? ಛೇ! ಎಂಥ ಕೆಲಸ ಮಾಡಕ್ಕೆ ಹೊರಟಿದ್ಯಾ ಕಾನಿಷ್ಕ? ಆ ನಾಗಪುಷ್ಪ ಏನಾದರೂ ಭೈರವನ ವಶವಾದರೆ ನಿನ್ನ ಮುಂದಿನ ಹಾದಿ ಕಠಿಣ ಆಗತ್ತೆ ಅಮೃತ. ಪರಮೇಶ್ವರ, ಏನು ಮಾಡಕ್ಕೆ ಹೊರಟಿದ್ಯಾ ನೀನು? ಜೈ ಮಹಾಕಾಲ! ಭೇಷ್ ಕನಿಷ್ಕ, ಇನ್ನು ಆ ನಾಗಪುಷ್ಪ ಈ ಭೈರವನ ಸೊತ್ತಾಗುವುದನ್ನು ನೋಡುವಂತೆ. ಜೈ ಮಹಾಕಾಲ! ಆದ್ರೆ ಒಂದು ಮಾತು ಬಾಬಾ, ನಾಗಪುಷ್ಪ ಪಡ್ಕೊಳ್ಳೋ ಸಮಯ ಸಂಜೆ. ಆ ಪೂಜೆ ಮುಗಿಯೋವರೆಗೂ ಬೇರಾವ ಪೂಜೆಯನ್ನು ಮಾಡೋ ಹಾಗಿಲ್ಲ. ಒಂದು ವೇಳೆ ಆ ಪೂಜೆಗೆ ಭಂಗವಾದ್ರೆ ನಾಗಪುಷ್ಪ ನಿಮ್ಮ ಕೈ ಸೇರಲ್ಲ, ನೆನಪಿರಲಿ. ಯೋಚನೆ ಮಾಡಬೇಡ ಕನಿಷ್ಕ. ಪೂಜೆಯಲ್ಲಿ ಯಾವ ಲೋಪ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಹ ಕನಿಷ್ಕ, ಆದ್ರೆ ಒಂದು ಮಾತು, ನಾಗಪುಷ್ಪ ಹೇಗಿದೆ ಅಂತ ನಾನು ನೋಡ್ಬೇಕು. ಅದು ಸಾಧ್ಯನಾ? ತೋರಿಸ್ತೇನೆ ನೀನು ನನಗೆ. ಆಗ್ಲಿ ಬಾಬಾ. ಜೈ ತಕ್ಷಕ. ಬಾಬಾ ಅಲ್ಲಿ ನೋಡಿ. ಅದ್ಭುತ, ಪರಮಾದ್ಭುತ. ಶಭಾಷ್ ಕಾನಿಷ್ಕ, ಎಷ್ಟು ಅದ್ಭುತವಾಗಿದೆ ಈ ನಾಗಪುಷ್ಪ. ಜೈ ಮಹಾಕಾಲ! ಏ ಕಪಟಿ, ನಾಗಪುಷ್ಪ ಏನಿದ್ರು ನಮ್ಮ ಲೋಕದವರ ಸೊತ್ತು ಕಣೋ. ಅಷ್ಟು ಸುಲಭಕ್ಕೆ ನಿನ್ನ ವಶವಾಗಿ ಬಿಟ್ಬಿಡ್ತೀನ ನಾನು? ನೀನು ಜೀವ ಬಿಟ್ಟರು ನಾಗಪುಷ್ಪ ನಿನಗೆ ದಕ್ಕಲ್ಲ. ಅದೆಷ್ಟು ಸಂತೋಷ ಪಡ್ತೀಯೋ ಈಗಲೇ ಪಟ್ಬಿಡು. ಮುಂದೇನಿದ್ರು ಬರೀ ನಿರಾಶೆ. ಭೇಷ್ ಕನಿಷ್ಕ. ಬಾಬಾ, ಬಾ ರುದ್ರ, ಬಾ. ಏನಾಗ್ತಿದೆ ಇಲ್ಲಿ? ಅದ್ಯಾವ್ದದು ಪಕ್ಷಿ? ಬಾಬಾ, ಅದೇ ಆ ಪಕ್ಷಿ ಯಾವುದು ಒಂದೇ? ಏನು ಹೇಳಿದ್ದಾರೆ? ಊಟ ಮಾಡಬಾರ್ದು ಅಂತ ಹೇಳಿದ್ದಾರೆ. ಪ್ರಸಾದ ತಿಂದರೆ ಏನು ತಪ್ಪಿಲ್ಲ. ಯಾಕೆ ಈ ದುಷ್ಟರು ಬಲಶಾಲಿ ಆಗ್ತಾ ಇದ್ದಾರೆ? ಇದು ಹೇಗೆ ಸಾಧ್ಯ ಭಗವಂತ? ಆ ನಾಗಪುಷ್ಪವೇನಾದರೂ ಅವನ ಕೈವಶವಾದರೆ ಪ್ರಳಯ ಖಚಿತ.